ಹಲೋ ಗೆಳೆಯರೇ, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ಮದುವೆ ಆಗೋದಕ್ಕೆ ಒಬ್ಬ ಸುಂದರ ಯುವಕ ಬೇಕು ಅಂತ ನಮಗೆ ಇವತ್ತು ತ್ರಿವೇಣಿ ಅವರು ಕಳಿಸಿದ್ದಾರೆ ಪ್ರೊಫೈಲು. ನಿನ್ನೆ ಬಂದುಬಿಟ್ಟು ಗಂಡ ಬಿಟ್ಟಿದ್ದಾನೆ ಅಂತ ಒಬ್ಬರು ಕಳಿಸಿದ್ರು. ಅವ್ರಿಗೆ ಆಲ್ರೆಡಿ ಒಬ್ಬನ ಜೊತೆ ಸಂಬಂಧ ಬೆಳೆಸ್ಬಿಟ್ಟು ಇವಾಗ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಸ್ನೇಹಿತರೆ. ಇವ್ರಿಗೂ ಕೂಡ ನೀವೇನಾದರೂ ಇವ್ರ ಜೊತೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹೇಳ್ತಂಥ ಸ್ಟೆಪ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ. ಇವರ ಹೆಸರು ತ್ರಿವೇಣಿ ಅಂತ. ಗೋಕಾಕ್ ಫಾಲ್ಸ್ನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳಾಗಿರ್ತಾರೆ. ಪ್ರಸ್ತುತ ಒಂಟಿಯಾಗಿರ್ತಕ್ಕಂಥ ಹೆಣ್ಣು ಮಗಳು. ಶಿಕ್ಷಣದಲ್ಲಿ BSc ಫಸ್ಟ್ ಇಯರ್ ಓದಿದ್ದೇನೆ, ಮುಂದೆ ಓದೋಕ್ಕಾಗಲಿಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಇವಾಗ ಸದ್ಯ ಕೆಲಸ ಬಿಟ್ಟಿದ್ದೇನೆ ನಾನು, ಆ್ಯಂಡ್ ಓದೋದು ಕೂಡ ಬಿಟ್ಟಿದ್ದೇನೆ. ಆ್ಯಂಡ್ ನನ್ನ ಹೈಟ್ ಕೂಡ ಸ್ವಲ್ಪ ಕಮ್ಮಿ ಇದೆ, ಎಲ್ಲರೂ ಕೂಡ ಕೊಳ್ಳಿ ಅಂತ ನನಗೆ ಕರೀತಾರೆ ಅಂತ ಹೇಳಿರ್ತಕ್ಕಂಥ ತ್ರಿವೇಣಿ ಅವರು ಒಬ್ಬ ಜೀವನ ಸಂಗಾತಿಯನ್ನು ಹುಡುಕಾಟ ಮಾಡ್ತಿದ್ದಾರೆ ಸ್ನೇಹಿತರೆ. ಸೊ ಅವರ ಕೆಲವೊಂದಿಷ್ಟು 4 ಡ್ರೀಮ್ಸ್ ಇದೆ ಸ್ನೇಹಿತರೆ. ಒಂದು ಡ್ರೀಮ್ಸ್ಗಳನ್ನು ನೀವು ಈಡೇರಿಸ್ತೀನಿ ಅಂದರೆ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಸೊ ಕುಟುಂಬದಲ್ಲಿ ಒಟ್ಟು 5 ಜನ ಇದ್ದೇವೆ, ನಾನು ಮತ್ತು ನನ್ನ ತಂದೆ ತಾಯಿ. ನಾನು ತನ್ನ ತಂದೆ ತಾಯಿಯವರಿಗೆ 2ನೇ ಮಗಳು ಅಂತ ತ್ರಿವೇಣಿ ಅವರು ಹೇಳಿರ್ತಕ್ಕಂಥದ್ದು. ಇದು ಅವರ ಪಾಯಿಂಟು. ಇನ್ನು ಹುಡುಗ ಬಂದುಬಿಟ್ಟು ಈ ರೀತಿಯ ಹುಡುಗ ಇರಬೇಕು, ನನ್ನ ಮದುವೆ ಆಗುವಂಥ ಹುಡುಗ ಕಂಪಲ್ಸರಿ ಓದಿರಲೇಬೇಕು ಸ್ನೇಹಿತರೆ. ಸೊ ಈಗಿನ ಕಾಲದಲ್ಲಿ ಓದಿಲ್ಲ ಅಂತಂದರೆ ಜನಗಳು ಮಾತಾಡೋದು ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಹಾಗಾಗಿ ನನ್ನನ್ನು ಮದುವೆ ಆಗುವಂಥ ಹುಡುಗ ಓದಿರಲೇಬೇಕು. ಸೊ ಓದಿಲ್ಲ ಅಂತಂದರೂ ಕೂಡ ಸ್ವಲ್ಪ ತಿಳುವಳಿಕೆ ಇದ್ದರೆ ಸಾಕು. ಅಂದರೆ ಜೀವನ ಯಾವ ರೀತಿ ನಡೆಸಬೇಕು, ಸಂಸಾರ ಯಾವ ರೀತಿ ಮಾಡಬೇಕು, ಇದರ ಬಗ್ಗೆ ಜ್ಞಾನ ಕೂಡ ಹೊಂದಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಕೆಲಸ ಸಿಕ್ಕಿದರೆ ಸಾಕು, ನಾನೇ ನಿಮ್ಮನ್ನು ದುಡಿದ್ಬಿಟ್ಟು ಸಾಕ್ತೀನಿ, ನೀವೇನು ಕೆಲಸಕ್ಕೆ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ನನಗೆ ಸಿಗಲಿ, ನಾನು ಹುಡುಕ್ತಿದ್ದೀನಿ, ಸಿಕ್ಕಿದ್ರೆ ನಾನೇ ನಿಮ್ಮನ್ನು ದುಡಿದ್ಬಿಟ್ಟು ಸಾಕ್ತೀನಿ ಅಂತ ಹೇಳಿದ್ದಾರೆ. ನನಗೆ ನೀವು ವಿವಾಹ ಆದ ನಂತರ ಕೆಳಗಡೆ ಇರ್ತಕ್ಕಂಥ ನನ್ನ ಒಂದು ಸಾಮಾನನ್ನ ನೀವು ಡೈರೆಕ್ಟಾಗಿ ಚೀಪು ಬಿಟ್ಟು ಮಾಡಬೇಕು. ಆ್ಯಂಡ್ ಮಾಡುವಾಗ ನಾನು ತುಂಬ ಸೌಂಡ್ ಮಾಡ್ತೀನಿ, ಹಾಗಾಗಿ ನನಗೆ ಸೌಂಡ್ ಮಾಡಬೇಡ ಅಂತ ಬೈಯಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನೀವು ನನಗೆ ಮಾಡುವಾಗ ಪ್ರಸ್ತುತ ಜೋರಾಗಿ ಮಾಡಬೇಕು, ಮಜಾ ಬರೆಸ್ಬೇಕು ಅಂತ ಹೇಳಿರ್ತಕ್ಕಂಥದ್ದು. ಬಂದಿರತಕ್ಕಂಥ ರಸ ವೇಸ್ಟ್ ಮಾಡದೆ ನನ್ನ ಒಂದು ಬಾಯಿಗೆ ಡೈರೆಕ್ಟಾಗಿ ಬಿಡಬೇಕು ಅಂತ ಇವರು ಆಸೆ ಪಡ್ತಿದ್ದಾರೆ ಸ್ನೇಹಿತರೆ. ಇವ್ರ ಜೊತೆ ಒಂದು ಒಳ್ಳೆಯ ಸಂಬಂಧ ನೀವು ಬೆಳೆಸಬೇಕು ಅಂದರೆ ಬೇಗ ನಿಮಗೆ ಇವರು ಇಷ್ಟ ಆಗಿದ್ದರೆ ಇಲ್ವೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ನಿಮ್ಮ ಊರಿನ ಸಮೇತ, ನಿಮ್ಮ ಹೆಸರಿನ ಸಮೇತ ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡಿ ಅವ್ರಿಗೆ ಇಷ್ಟ ಆಗುವಂತಹ ಒಬ್ಬ ವ್ಯಕ್ತಿಯ ಜೊತೆಗೆ ಅವರು ರಿಪ್ಲೈ ಕೊಡ್ತಾರೆ. ಸೊ ಇದು ಇವತ್ತಿನ ಪ್ರೊಫೈಲು ಗೈಸ್. ಇಲ್ಲಿ ಏನು ನೋಡ್ತಿದ್ರಾ, ಇದು ಬಂದುಬಿಟ್ಟು BS16 ಕಾರ್ ಅಂತ. ಸೊ ರೀಸೆಂಟಾಗಿ ರಿಲೀಸ್ ಆಗಿದೆ ನೋಡಿ ಸ್ನೇಹಿತರೆ. ಯಾರು ತೆಗೆದುಕೊಳ್ಳೋರಿದ್ದರೆ ನೀವು ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡ್ಬೋದು. PN62 ಡೀಸೆಲ್ ಇಂಜಿನ್ ಆ್ಯಂಡ್ ಟರ್ಬೋ ಕನ್ವರ್ಟೆಡ್ ಆ್ಯಂಡ್ ಆಟೋಮ್ಯಾಟಿಕ್ ಡೀಸೆಲ್ ವೇರಿಯಂಟ್ ಕಾರ್. ರೆಡ್ ಕಲರಲ್ಲಿ ಕಾರ್ ಇದೆ ಸ್ನೇಹಿತರೆ. ವೆರಿ ಹೈ ಮಾಡಲ್ ಆ್ಯಡೆಡ್ ಫ್ಯೂಚರ್ಗಳು ಇದರಲ್ಲಿ ಒಂದು ಇರ್ತಕ್ಕಂಥದ್ದು. ಆ್ಯಂಡ್ ಇನ್ ದ ಏರಿಯಾ ರಿಲೈಟ್ ಸೆಟ್ ಆ್ಯಂಡ್ ಸ್ಪೇಸ್ ಆ್ಯಂಡ್ ರೈಡ್ ಕಂಫರ್ಟೇಬಲ್ ರೈಡ್ ಅಂತಲೂ ಇದೆ ಸ್ನೇಹಿತರೆ. ಆ್ಯಂಡ್ ಹೈ ಸ್ಪೀಡಲ್ಲೂ ಕೂಡ ನೀವು ಇದನ್ನು ತೆಗೆದುಕೊಂಡು ಹೋಗ್ಬೋದು. ವೆರಿ ಸ್ಪೋರ್ಟೇಬಲ್ ಮತ್ತು ಜೆನ್ಯೂನ್ ಆಗಿರ್ತಕ್ಕಂಥ ಕಾರ್ ಇದರಲ್ಲಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಒಟ್ಟಿನಲ್ಲಿ 4 ಸೀಟರ್ಸ್ಗಳು, ಡಬಲ್ ಸೀಟ್ ಅವೈಲಬಿಲಿಟಿ ಇದೆ. ಒಂದು ಬ್ಯಾಕ್ ಸೈಡಲ್ಲಿ ಒಂದು ಸ್ಟೇ ಆಗುವಂತಹ ಸ್ಪೇಸ್ ಕೂಡ ಇದೆ, ಲಗೇಜು ಬ್ಯಾಗು ಅಂತ ಇಟ್ಕೊಳ್ಳುವಂತಹ ಒಂದು ಏರಿಯಾ. ಆ್ಯಂಡ್ ದ ಏರಿಯಾ ಆಫ್ ದ ಸ್ಪೇಸ್ ಆನ್ ದ ರೈಡ್ ಕಂಫರ್ಟೇಬಲ್ ಅಂತ ಹೇಳಿರ್ತಕ್ಕಂಥದ್ದು. ಸೊ ರೈಡ್ ಕಂಫರ್ಟೇಬಲ್ ಅಂತಂದರೆ ನಿಮಗೆ ಕಾರನ್ನು ಓಡಿಸ್ಬೇಕಾದ್ರೆ ತುಂಬ ಕಂಫರ್ಟಬಲಾಗಿ ಆರಾಮಾಗಿ ಕೂತ್ಕೊಂಡ್ರೆ ಮಾತ್ರ ಕಾರನ್ನು ಓಡಿಸೋದಕ್ಕೆ, ಸೊ ಲಾಂಗ್ ಡ್ರೈವ್ ಹೋಗೋದಕ್ಕೆ ನಿಮಗೆ ಮೋಡ್ ಬರುತ್ತೆ. ಹಾಗಾಗಿ ವೆರಿ ಕಂಫರ್ಟೇಬಲ್ ಅಂತ ಹೇಳಿರ್ತಕ್ಕಂಥದ್ದು. ಆ್ಯಂಡ್ ಇದರ ಸೀಟ್ ಕಲರ್ ಕೂಡ ನೋಡ್ಕೊಳ್ಳಿ ನೀವು, ಅಷ್ಟೇ ಸ್ಮೂತು ಆ್ಯಂಡ್ ಅಷ್ಟೇ ಒಂದು ಒಳ್ಳೆಯ ಸೀಟರ್ಸ್ ಕೂಡ ನೋಡ್ಕೊಳ್ತಿದ್ದೀರಾ. ದೆನ್ ಒಂದು ಗೇರ್ ಬಾಕ್ಸ್ ಮತ್ತು ಸ್ಟೇರಿಂಗ್ ಕೂಡ ನೋಡ್ಕೊಳ್ಳಿ. ಬ್ಯಾಕ್ ಸೈಡಲ್ಲಿ ನೋಡೋದಕ್ಕೆ ಇಲ್ಲಿ ಏನು ಕಾಣಿಸ್ತಿದೆ, ಒಂದು ಸನ್ ಗ್ಲಾಸಸ್ ಮತ್ತು ಬ್ಯಾಕ್ಗ್ರೌಂಡಲ್ಲಿ ಗ್ಲಾಸ್ ಕೂಡ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಇನ್ನು ಟಾಪ್ ಮಾಡಲಲ್ಲಿ ನೋಡ್ಕೊಳ್ಬೋದು, ವೆರಿ ಹೈಜೆನಿಕ್ ಲುಕ್ಕಲ್ಲಿ ಒಂದು ಟಾಪ್ ಮಾಡಲಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ರೆಡ್ ಆ್ಯಂಡ್ ಬ್ಲ್ಯಾಕ್ ಮಿಕ್ಸ್ ಕಲರಲ್ಲಿ ಈ ಒಂದು ಕಾರ್ ಇದೆ, ನೀವು ಕೂಡ ನೋಡ್ತಿದ್ದೀರಾ. ಸೊ ಇದರ ಒಂದು ಇಂಜಿನ್ ಬಂದುಬಿಟ್ಟು 1216 ಅಂತ ಈ ಒಂದು ಇಂಜಿನ್ ಇದೆ ಸ್ನೇಹಿತರೆ. ಫ್ರೆಶ್ ಆಗಿರ್ತಕ್ಕಂಥ ಜೆನ್ಯೂನ್ ಆಗಿರ್ತಕ್ಕಂಥ ಗೇರ್ ಬಾಕ್ಸ್ ಆ್ಯಂಡ್ ಜೆನ್ಯೂನ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು TV ಮ್ಯಾಪ್ ಏರಿಯಾ ಕೂಡ ಇದರಲ್ಲಿ ಇದೆ ಅಂತ ತಿಳಿಸಿದ್ದಾರೆ. ಸೊ ಇಷ್ಟು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು ಸ್ನೇಹಿತರೆ. ನೀವು ಮಾಡಬೇಕಾಗಿದ್ದಷ್ಟೇ ಅವ್ರ ಜೊತೆ ಮಜಾ ಮಾಡಬೇಕು, ಅವರಿಗೆ ಸುಖ ತೋರಿಸ್ಬೇಕು, ಅವರನ್ನು ಮದುವೆ ಆಗಬೇಕು, ಇಲ್ಲಾಂದರೆ ಸಂಬಂಧ ಇಟ್ಕೋಬೇಕು ಅಂತ ತೀರ್ಮಾನ ಮಾಡಿದರೆ ಬೇಗ ನಾನು ಹೇಳಿದಾಗೆ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ. ಅಂದರೆ ನಿಮ್ಮ ಹೆಸರು, ಯಾವ ಊರಲ್ಲಿದ್ದೀರಾ,
ಅಂತ ಕಮೆಂಟ್ ಮಾಡಿ ನನಗೆ ನೀವು ಇಷ್ಟ ಆಗಿದ್ದೀರಾ ಅಂತ ಹೇಳಬೇಕು. ಖುದ್ದಾಗಿ ಆ ಒಂದು ಕಮೆಂಟ್ ಚೆಕ್ ಆದಾಗ ಅವರು ಚೆಕ್ ಮಾಡ್ತಾರಲ್ವ, ಆವಾಗ ಅವ್ರಿಗೆ ವಾವ್ ಇವನು ಸಖತ್ತಾಗಿ ಮೆಸೇಜ್ ಮಾಡವನೆ ಅಂತ ಇವನಿಗೆ ಅಂತಂದ್ಬಿಟ್ಟು ನಿಮಗೇನೆ ರಿಪ್ಲೈ ಕೊಡಬೇಕು ಅವರು. ಹಾಗಾಗಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.